ಹೇ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಇಂಡಿಯಾ ವರ್ಸಸ್ ಸೌತ್ ಆಫ್ರಿಕಾ ಎರಡನೇ ODI ಮ್ಯಾಚ್ ಪ್ರಿವ್ಯೂಗೆ ಸ್ವಾಗತ. ಟೀಮ್ ಇಂಡಿಯಾದಲ್ಲಿರೋ ಚೇಂಜಸ್ ಆಗುತ್ತಾ ಆಗಲ್ವಾ, ಪಿಚ್ ರಿಪೋರ್ಟ್ ಹೆಂಗಿದೆ ಎಲ್ಲ ಡೀಟೇಲ್ ಆಗಿ ನೋಡುವಂಥ ಸಮಯ. ಅದಕ್ಕೆ ನಮ್ಮ ಮುಂಚೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಹಾಕೊಂಡು ಹಾಗೆ ಒಂದೇ ಒಂದು ಬೆಲ್ ಐಕನ್ನ ಪಟ್ಟನಾಗೆ ಕ್ಲಿಕ್ ಮಾಡ್ಕೊಳ್ಳಿ. ಇಂಡಿಯಾ ವರ್ಸಸ್ ಸೌತ್ ಆಫ್ರಿಕಾ ಅಂತ ಬಂದಾಗ ಸೀರೀಸ್ ಸ್ಟಾರ್ಟ್ ಆದಾಗಿಂದ, ಅಂದರೆ ಇನ್ಕ್ಲೂಡಿಂಗ್ ಟೆಸ್ಟ್ ಸೀರೀಸ್ ಸ್ಟಾರ್ಟ್ ಆಗಿಂದ ನೋಡ್ತು ಅಂತಂದರೆ ಡಾಮಿನೇಷನ್ ಅಂತೂ ಖಂಡಿತ ಸೌತ್ ಆಫ್ರಿಕನ್ಸ್ ತೋರಿಸಿದ್ದಾರೆ. ಲಾಸ್ಟ್ ಮ್ಯಾಚ್ ನೋಡಿದ್ರಲ್ಲಪ್ಪ, ಯಾವ ಥರ ಕಮ್ ಬ್ಯಾಕ್ ರಿಕವರಿ ಆಯಿತು. ಅವರು 3 ವಿಕೆಟ್ನ ಪಟ್ಟನಂಗೆ ಕಳ್ಕೊಳ್ತಾ ಇದ್ದಂಗೆ 11ಕ್ಕೆ 3 ವಿಕೆಟ್ ಇದ್ದಾಗಿಂದ ಯಾವ ರೀತಿಯ ರಿಕವರಿ ಮಾಡಿದ್ರು ಅಂತಂದರೆ ಜಸ್ಟ್ ನಾವು 17 ರನ್ನಿಂದ ಮಾತ್ರ ಗೆಲ್ಲಕ್ಕೆ ಆಯಿತು. ಯಾಕಂದರೆ ಅವರು 3 ವಿಕೆಟ್ ಕಳ್ಕೊಂಡಾಗ ನಾವು ಅಂದ್ಕೊಂಡಿದ್ದು ಒಂದು ಹ್ಯೂಜ್ ಮಾರ್ಜಿನ್ ವಿಕ್ಟ್ರಿ ಆಗುತ್ತೆ ಅಂತ. ಬಟ್ ಆ ಥರ ಬುಡಕ್ಕೆ ತೊಗೊಂಬಂದು ನಿಲ್ಸಿದ್ರು ಮ್ಯಾಚ್ನ. ಸೌತ್ ಆಫ್ರಿಕನ್ ಟೀಮ್ ಅಟ್ ಇಟ್ಸ್ ಬೆಸ್ಟ್ ಅನ್ನೋ ಥರ. ಹೌದು, ಲಾಸ್ಟ್ ಮ್ಯಾಚ್ ಇಂಡಿಯಾ ಗೆದ್ದೂ ಕೂಡ ನಾನು ಸೌತ್ ಆಫ್ರಿಕನ್ ಟೀಮಿಗೆ ಸಿಕ್ಕಾಪಟ್ಟೆ ಶವಾಸ್ ಅಂತ ಹೇಳಿದೆ. ಯಾಕಂದರೆ ಆ ಥರ ಒಂದು ರಿಕವರಿನ ತೊಗೊಂಡ್ರು. ನಾವು ಆಡ್ತಿರ್ಲಿಲ್ವ ಆ ಥರ 3 ವಿಕೆಟ್ನ ಕಳ್ಕೊಂಡಾದ್ಮೇಲೆ ಈ ಥರ 350 ಟಾರ್ಗೆಟ್ ಅಂತ ಅಂದಾಗ. ಬಟ್ ಅವರು ಆ ಥರ ಪರ್ಫಾರ್ಮ್ ಮಾಡಿದ್ರು. ಸೊ ಮೆಚ್ಕೊಳ್ಳೋಂಥ ಪರ್ಫಾರ್ಮೆನ್ಸ್ನ ಕೊಟ್ಟಿದ್ದಾರೆ. ಏನಾದರೂ ಚೇಂಜಸ್ ಆಗುತ್ತೆ ಸೌತ್ ಆಫ್ರಿಕನ್ ಲೆವೆನಲ್ಲಿ ಅಂತ ಏನು ಚೇಂಜಸ್ ಮಾಡುವಂಥ ಅಗತ್ಯತೆ ಇಲ್ಲ ನನ್ನ ಪ್ರಕಾರ. ನೋಡ್ತು ಅಂದರೆ ಏನೋ ಒಂದು ಆಫ್ ಡೇ ಆಗಿದೆ, ಒಂದು 3 ವಿಕೆಟ್ ಬೇಗ ಕಳ್ಕೊಂಡಿದ್ದಾರೆ. ಕ್ವಿಂಟನ್ ಡಿ ಕಾಕು ಜೊತೆಗೆ ಇನಿಷಿಯಲ್ ವಿಕೆಟ್ಸ್ಗಳೆಲ್ಲ ಬೇಗ ಕಳ್ಕೊಂಡಿದ್ದಾರೆ. ಸೊ ಅದು ಬಿಟ್ಟು ನೋಡ್ತು ಅಂತಂದರೆ ಮಾರ್ಕ್ರಮ್ ಆಗಿರ್ಬೋದು. ಸೊ ಬೇಗ ಒಂದು ಮ್ಯಾಚ್ ವಿಕೆಟ್ ಬಿದ್ದೋಗ್ಬಿಟ್ಟು ಅನ್ನೋ ಮಾತ್ರಕ್ಕೆ ಎಲ್ಲ ಮ್ಯಾಚು ಅದೇ ಥರ ಆಗುತ್ತೆ ಅಂತ ಅಲ್ಲ. ಏನೋ ಅವ್ರಿಗೊಂದು ಆಫ್ ಡೇ ಆಗಿತ್ತು. ಸೊ ಇನ್ನೂ ಒಂದು ಅವಕಾಶ ಅಂತೂ ಖಂಡಿತ ಸಿಕ್ಕೇ ಸಿಗುತ್ತೆ. ಸೊ ಖಂಡಿತ ಅದೇ ಲೆವೆಲ್ನ ರಿಟೈನ್ ಮಾಡ್ಬೋದು. ಅಥವಾ ಆ ಸುಬ್ರಾಯನ ಸ್ವಲ್ಪ ಹೊಡೆಸ್ಕೊಂಡಿರೋ ಬೌಲಿಂಗಲ್ಲಿ ವಿಕೆಟು ಕೂಡ ಎತ್ತಿರಲಿಲ್ಲ. ಸುಬ್ರಾಯನ್ ಬ್ಯಾಟಿಂಗಲ್ಲೂ ಕೂಡ ಒಂದು 17 ರನ್ನ ಕಾಂಟ್ರಿಬ್ಯೂಟ್ ಮಾಡಿದರೆ ಕೇಶವ್ ಮಹಾರಾಜನ ಅವ್ರ ಜಾಗದಲ್ಲಿ ಎಂಟ್ರಿ ಕೊಡ್ಬೋದಾ ಅಂತ ಅನ್ಕೊಂತ ಇದ್ದೀನಿ ಅಷ್ಟೇ. ಅದು ಬಿಡ್ತು ಅಂದರೆ ಯಾವುದೇ ಚೇಂಜಸ್ನ ಆ ಲೆವೆಲಲ್ಲಿ ನಾನೊಂದು ನೋಡೋದಿಲ್ಲ. ಆ್ಯಂಡ್ ಇಂಡಿಯನ್ ಲೆವೆಲಲ್ಲಿ ಒಂದು ಪಾಸಿಬಲ್ ಚೇಂಜ್ ಆದರೂ ಆಗ್ಬೋದು ಅಂತ ಅನ್ನಿಸ್ತಿದೆ. ವಾಷಿಂಗ್ಟನ್ ಸುಂದರ್ ಜಾಗದಲ್ಲಿ ರಿಷಬ್ ಪಂತ್ ಏನಾದ್ರು ಬರಬಹುದಾ ಅಂತ ಅನ್ನಿಸ್ತಿದೆ. ಯಾಕಂದರೆ ಲಾಸ್ಟ್ ಮ್ಯಾಚು 3 ಓವರ್ವರೆಗೆ ಬೌಲಿಂಗ್ನ ಕೊಟ್ಟಿದ್ದು, ಫುಲ್ ಬೌಲಿಂಗ್ನ ಮಾಡಿದ್ರು. ಈ ಕಡೆಯಿಂದ ರವೀಂದ್ರ ಜಡೇಜಾ ಜೊತೆಗೆ ಇನ್ನೊಬ್ಬರು ಕುಲ್ದೀಪ್ ಯಾದವ್ ಅವರು. ಸೊ ಅದು ಬಿಟ್ಟು ನೋಡ್ತು ಅಂದರೆ ಈ ಕಡೆಯಿಂದ 7 ಓವರ್ ಪ್ರಸಿದ್ಧ ಕೃಷ್ಣ ಕೈಯಲ್ಲಿ ಹಾಕ್ಸಿದ್ರು, 3 ಓವರ್ ಇವ್ರ ಕೈಯಲ್ಲಿ ಹಾಕ್ಸಿದ್ರು. ಸೊ ಅದನ್ನ ಏನಾದ್ರು ಎಕ್ಸ್ಪೆಕ್ಟ್ ಮಾಡ್ಬೋದಾ ಇಲ್ಲಿ ಚೇಂಜಸ್ನ? ಅದೇ ರಿಷಬ್ ಪಂತ್ನ ತೊಗೊಂಬೋದು, ಒಬ್ಬ ಜೆನ್ಯೂನ್ ಬ್ಯಾಟರ್ನ ತೊಗೊಂಬರೋಣ ಅಂತ ಎಕ್ಸ್ಪೆಕ್ಟ್ ಮಾಡಬಹುದಾ? ಅದೊಂದು ಬಿಡ್ತು ಅಂದರೆ ನಾನು ಯಾವುದು ಕೂಡ ಚೇಂಜಸ್ನ ಎಕ್ಸ್ಪೆಕ್ಟ್ ಮಾಡ್ತಿಲ್ಲ. ಋತುರಾಜ್ ಗಾಯಕ್ವಾಡ್ ಚೇಂಜ್ ಆಗಬೇಕು, ತಿಲಕ್ ವರ್ಮನ ಕರ್ಕೊಂಬರ್ಬೇಕು ಅಂತ ಏನಿಲ್ಲ. ಯಾಕಂದರೆ ಅವ್ರು ಅನ್ಫಾರ್ಚುನೇಟ್ ಔಟ್ ಆದ್ರು ಲಾಸ್ಟ್ ಮ್ಯಾಚು ಋತುರಾಜ್ ಗಾಯಕ್ವಾಡು. ಆ ಜಾಗದಲ್ಲಿ ಯಾರೇ ಇದ್ರೂ ಕೂಡ ಅಯ್ಯೋ ಪಾಪ ಅಂತ ಅನ್ನಿಸ್ಬಿಡೋದು. ಯಾಕಂದರೆ ಅದು ಅಂಥ ಒಳ್ಳೆ ಕ್ಯಾಚ್ ಆಗಿದೆ ಡೆವಾಲ್ ಬ್ರೇವಿಸಿಂದ. ಸೊ ನಾನು ಋತುರಾಜ್ ಗಾಯಕ್ವಾಡ್ನ ಈ ಮ್ಯಾಚ್ನ ಕೂಡ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಒಂದು ಪಾಸಿಬಲ್ ಚೇಂಜ್ ಅಂದರೆ ವಾಷಿಂಗ್ಟನ್ ಸುಂದರ್ನ ರೀಪ್ಲೇಸ್ ಮಾಡ್ಬೋದು ಅಂತ ಅಂದ್ಕೊಂಡಿದ್ದೀನಿ ರಿಷಬ್ ಪಂತು. ಅದು ಬಿಡ್ತು ಅಂದರೆ ಯಾವುದೇ ಚೇಂಜಸ್ಸು ಆಗೋದಿಲ್ಲ. ಇಲ್ಲಾಂದರೆ ಅದೇ ಲೆವೆಲ್ನ ರಿಟೈನ್ ಮಾಡ್ಕೊತಾರೆ. ವಿನ್ನಿಂಗ್ ಕಾಂಬಿನೇಷನ್ ಜೊತೆ ಹೋದರೂ ಕೂಡ ಆಶ್ಚರ್ಯ ಪಡುವಂಥದ್ದೆಲ್ಲ ಏನಿಲ್ಲ. ಈ ಮ್ಯಾಚ್ ನಡೀತಾ ಇರೋದು ರಾಯ್ಪುರ್ ಇಂಟರ್ನ್ಯಾಷನಲ್ ಸ್ಟೇಡಿಯಮಲ್ಲಿ. ರಾಯ್ಪುರ್ ಅಂತ ಬಂದಾಗ ಆಗಿರೋದು ಒಂದೇ ಒಂದು ODI ಮ್ಯಾಚು, ಇಂಟರ್ನ್ಯಾಷನಲ್ ಮ್ಯಾಚು. ಅಂದರೆ T20s ಆಗಿದೆ, ಬಟ್ ODI ಮ್ಯಾಚ್ ಅಂದರೆ ಒಂದೇ ಆಗಿರೋದು. ಅದು ನ್ಯೂಜಿಲ್ಯಾಂಡ್ ಅಗೇನ್ಸ್ಟು ಔಟ್ ಓವರ್ ಮಾಡಿದ್ದಾಗ ನಮಗೆ ಅವ್ರು ಫಸ್ಟ್ ಬ್ಯಾಟಿಂಗ್ ಆಡಿರ್ತಾರೆ. ಆ ಮ್ಯಾಚಲ್ಲಿ ಫಸ್ಟ್ ಬ್ಯಾಟಿಂಗ್ ಆಗ್ಬಿಟ್ಟು ಅಜೀಬಾಗೆ ಬೇಗ ಆಲ್ಔಟ್ ಆಗಿರ್ತಾರೆ. ಆಲ್ಮೋಸ್ಟ್ ಒಂದು 200 ಒಳಗಡೆ ಆಲ್ಔಟ್ ಆಗಿರ್ತಾರೆ. ಸೊ ಅದನ್ನು ಆರಾಮಾಗಿ ಚೇಸ್ ಡೌನು ಇಂಡಿಯಾ 20 ಓವರ್ಸ್ ಒಳಗಡೆ ಚೇಸ್ ಡೌನ್ ಮಾಡ್ತಾರೆ. ಸೊ ಇಲ್ಲಿ ಚೇಸ್ ಮಾಡೋದಕ್ಕೆ ಸಖತ್ತಾಗಿರುತ್ತೆ. ಟಾಸ್ ಗೆದ್ದವರು 100% ಇಲ್ಲಿ ಏನೂ ನೋಡಲ್ಲ, ಕಣ್ಣು ಮುಚ್ಕೊಂಡು ಬೌಲಿಂಗ್ ಮಾಡ್ತೀವಮ್ಮ ನಾವು ಅಂತ ಹೇಳ್ತಾರೆ. ಅದು ಸೌತ್ ಆಫ್ರಿಕಾನೇ ಆಗಿರಲಿ, ನಾವೇ ಆಗಿರಲಿ. ಲಾಸ್ಟ್ ಮ್ಯಾಚ್ ಇನ್ಫ್ಯಾಕ್ಟ್ ಟಾಸ್ ಅವ್ರು ಗೆದ್ರು, ಅಡ್ವಾಂಟೇಜ್ ಇದ್ದರೂ ಕೂಡ ಅವ್ರು ಸೋತರು. ಬಟ್ ಅದೇ ಏನಾದ್ರು ಇಲ್ಲಿ ಟಾಸ್ ಗೆಲ್ದವ್ರೆ ಖಂಡಿತ ನಾವು ಬೌಲಿಂಗ್ ಮಾಡೋದಕ್ಕೆ ನೋಡ್ತೀವಿ. ಬೌಲಿಂಗ್ ಮಾಡಿಬಿಟ್ಟು ಅವ್ರ ಮೇಲೆ ಪ್ರೆಷರ್ ಹಾಕೋದಕ್ಕೆ ನೋಡ್ತೀವಿ. ಇಲ್ಲಿ ಎನಿಥಿಂಗ್ ಅಬೌವ್ 280 ಸಖತ್ ಸ್ಕೋರು ಅಂತ ಹೇಳಲಾಗುತ್ತೆ. ಬಟ್ ಇಂಡಿಯಾ ಸ್ಟ್ಯಾಂಡರ್ಡ್ಸ್ಗೆ ಜೊತೆಗೆ ಸೌತ್ ಆಫ್ರಿಕಾ ಸ್ಟ್ಯಾಂಡರ್ಡ್ಸ್ ಎಲ್ಲ ನೋಡ್ತು ಅಂದರೆ ಈ ಮ್ಯಾಚನ್ನು ಕೂಡ 300 ಬರೋದು ಯಾಕೋ ಡೌಟ್ ಕಾಣಿಸ್ತಾ ಇಲ್ಲ. ಅದು ಅವ್ರು ಆಡಿದ್ರು ಅಷ್ಟೇ, ನಾವು ಆಡಿದ್ರು ಅಷ್ಟೇ. ಫಸ್ಟ್ ಇನ್ನಿಂಗ್ಸ್ ಅನ್ನೋದು ಡಾಮಿನೇಷನ್ ಅಂತೂ ಎರಡು ಕಡೆಯೂ ಕೂಡ ಇರುತ್ತೆ. ಒಟ್ಟು ಎನಿಥಿಂಗ್ ಅಬೌಟ್ 270 280 ಅಂತಂದರೆ ಇಲ್ಲಿ ಒಂಥರ ಡೀಸೆಂಟ್ ಸ್ಕೋರ್ ಥರ ಲೆಕ್ಕ. ಒಟ್ಟು 300 ಮೇಲೆ ಹೊಡಿಲೇಬೇಕು, ಇಲ್ಲಿ ಡಿಫೆಂಡ್ ಮಾಡ್ಕೊಬೇಕು ಅಂತಂದರೆ ಚೆನ್ನಾಗೆ ಒಂದು ರೇಂಜಿಗೆ ಕಂಫರ್ಟಬಲ್ ಪೊಸಿಷನಿಗೆ ಬರಬೇಕು ಅಂದರೆ ಎರಡು ಸ್ಟ್ಯಾಂಡರ್ಡ್ನ ಕಂಪೇರ್ ಮಾಡ್ತು ಅಂತಂದರೆ ಖಂಡಿತ 300 ಮೇಲಂತೂ ಹೋಗಲೇಬೇಕು ಸ್ಕೋರು. ಯಾಕೆಂದರೆ ಬ್ಯಾಟಿಂಗ್ ಆಡೋದಕ್ಕೂ ಕೂಡ ಕಂಫರ್ಟಬಲ್ ಆಗಿರುತ್ತೆ, ಫಾಸ್ಟ್ ಬೌಲರ್ಸ್ಗೂ ಕೂಡ ಅಸಿಸ್ಟ್ ಇರುತ್ತೆ. ಇನಿಷಿಯಲಿ ಫಾಸ್ಟ್ ಬೌಲರ್ಸ್ಗೆ ಅಸಿಸ್ಟ್ ಇರುತ್ತಂತೆ ಈ ಒಂದು ವಿಕೆಟಲ್ಲಿ. ನೋಡೋದವಲ್ಲಪ್ಪ ಲಾಸ್ಟ್ ಮ್ಯಾಚ್ ಏನಾಯಿತು ಅಂತ. ಲಾಸ್ಟ್ ಮ್ಯಾಚು ಕೂಡ ಸಿಮಿಲರ್ ಆಗಿರೋವಂಥ ವಿಕೆಟೇ. ಇನಿಷಿಯಲಿ ಫಾಸ್ಟ್ ಬೌಲರ್ಸ್ಗೆ ಅಸಿಸ್ಟ್ ಇತ್ತು. ಸೆಕೆಂಡ್ ಇನ್ನಿಂಗ್ಸಲ್ಲಿ ಫಾಸ್ಟ್ ಬೌಲರ್ ಹೆಂಗೆ ಡಾಮಿನೇಟ್ ಮಾಡಿದ್ರು, ಸಡನ್ನಾಗಿ ಬಂದು 3 ವಿಕೆಟ್ನೇ ಎತ್ತಿದ್ರು. ಜೊತೆಗೆ ಆಮೇಲೆ ಹೋಗ್ತಾ ಸ್ಪಿನ್ನಿಗೆ ಅಸಿಸ್ಟ್ ಸಿಕ್ತು. ಅದೇ ರೀತಿ ಈ ಮ್ಯಾಚನ್ನು ಕೂಡ ಅಷ್ಟೇ. ಸ್ಪಿನ್ನರ್ಸ್ಗೆ ಲೇಟರ್ ಆನ್ ಅಸಿಸ್ಟ್ ಸಿಗುತ್ತೆ, ಇನಿಷಿಯಲಿ ಪೇಸರ್ಸ್ಗೆ ಅಸಿಸ್ಟ್ ಇರುತ್ತೆ. ಬ್ಯಾಟರ್ಸ್ ಕೂಡ ಸೆಟಲ್ ಆದರು ಅಂತಂದರೆ ಚೆನ್ನಾಗಿ ಆಡುವಂಥ ಎಲ್ಲ ಅಬಿಲಿಟಿ ಅಂತೂ ಇದ್ದೇ ಇರುತ್ತೆ. ಸೊ ಒಂಥರ ಸಿಮಿಲರ್ ಟು ಫಸ್ಟ್ ವಿಕೆಟೇ ಹೇಳ್ಬೋದು. ಫಸ್ಟ್ ಮ್ಯಾಚ್ ವಿಕೆಟ್ ಥರನೇ, ರಾಂಚಿ ವಿಕೆಟ್ ಥರನೇ ಇರುತ್ತೆ ಅಂತ. ಕಾದು ನೋಡೋಣ ಏನು ಆಗುತ್ತೆ ಅಂತ. ನಿಮ್ಮ ಅನಿಸಿಕೆ ಏನು? ಸೆಕೆಂಡ್ ಮ್ಯಾಚು ಏನಾದ್ರು ಸೌತ್ ಆಫ್ರಿಕಾ ಅವರು ಗೆದ್ದುಬಿಟ್ಟು ಈ ಸೀರೀಸ್ನ ಈಕ್ವಲ್ ಮಾಡಿಬಿಟ್ಟು ಲಾಸ್ಟ್ ಮ್ಯಾಚ್ನ ಕ್ಯೂರಿಯಾಸಿಟಿ ಬರೋ ಥರ ಮಾಡ್ತಾರಾ, ಅಥವಾ ಲಾಸ್ಟ್ ಮ್ಯಾಚು ಡೆಡ್ ರಬ್ಬರ್ ಮ್ಯಾಚ್ ಆಗುತ್ತಾ? ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ. ನನ್ನ ಅನಿಸಿಕೆ ಪ್ರಕಾರ ಈ ಮ್ಯಾಚು ಈಸಿಯಾಗಂತೂ ಸೌತ್ ಆಫ್ರಿಕಾ ಬಿಟ್ಕೊಂಡು ಕೂಡ ಮಾತೇ ಇಲ್ಲ, ಸೀನೇ ಇಲ್ಲ. ಫಸ್ಟ್ ಮ್ಯಾಚ್ ಥರ ಬಿಟ್ಕೊಂಡು ಕೊಡುವಂಥ ಸೀನೇ ಇಲ್ಲ. ಈ ಮ್ಯಾಚ್ ಇನ್ನಾ ಟಫ್ ಫೈಟ್ ಇರುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ.
ಗೊತ್ತಿಲ್ಲ, ಸೌತ್ ಆಫ್ರಿಕಾ ಗೆಲ್ಬೋದು, ಏನು ಡಬ್ಬಾ ಟೀಮ್ ಥರ ಅಂತೂ ಖಂಡಿತ ಕಾಣಿಸ್ತಿಲ್ಲ. ಕ್ವಾಲಿಟಿ ಸೈಡು ಸೌತ್ ಆಫ್ರಿಕಾದು, ಯಾಕೆಂದರೆ ಎಷ್ಟು ಬಾಟಮ್ ಬಂದರೂ ಕೂಡ ಬ್ಯಾಟಿಂಗ್ ನಿಂತ್ಕೊಂಡು ಆಡುವಂಥ ಅಬಿಲಿಟಿ ಇದೆ. ಸೊ ನನ್ನ ಪ್ರಕಾರ ಸೌತ್ ಆಫ್ರಿಕಾ ಈ ಮ್ಯಾಚ್ ಸೆಕೆಂಡ್ ಮ್ಯಾಚ್ನ ಗೆಲ್ಬೋದು ಅಂತ ಅನ್ನಿಸ್ತಾರೆ. ಕಾದು ನೋಡೋಣ ಏನಾಗುತ್ತೆ ಅಂತ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾ.